ನಮಸ್ತೆ ಮೇಷರಾಶಿಯವರ ಆಗಸ್ಟ್ ತಿಂಗಳು ಹೇಗಿದೆ ನೋಡೋಣ ಬನ್ನಿ. ಸೊ ಒಂದು ಸತ್ಯಾನ್ವೇಷಣೆಯಲ್ಲಿ ನಡೆದಿದ್ದೀರಾ ಒಂದು ಓಕೆ ಏನೋ ಒಂದು ಸತ್ಯನ ತಿಳ್ಕೊಳ್ಬೇಕು ಅನ್ನುವಂಥ ಪ್ರಯತ್ನನ ಪಡ್ತಾ ಇದ್ದೀರಾ. ಓಕೆ, ನಿಮ್ಮ ಪ್ಲ್ಯಾನ್ ಅನ್ಸಕ್ಸಸ್ಫುಲ್ ಆಗಬಹುದು. ಸ್ವಲ್ಪ ಎಚ್ಚರಿಕೆನ ವಹಿಸಿ. ನಿಮಗೆ ಒಂದಷ್ಟು ತೊಂದರೆನ ಮಾಡಬಹುದು, ನಿಮ್ಮ ಒಂದು ಎನರ್ಜಿಗೆ ತೊಂದರೆ ಮಾಡಬಹುದು, ಅಥವಾ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಒಂದು ಪನಿಷ್ ಥರ ಸಿಗಬಹುದು. ಒಂಚೂರು ಎಚ್ಚರಿಕೆನ ವಹಿಸಿ. ಒಂದು ಶತ್ರುಬಾಧೆ ಅನ್ನುವಂಥ ರೀತಿಯಲ್ಲಿ ಇದೆ. ಯಾರೋ ಇಲ್ಲಿ ಬಾವಿನ ತೋಡಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ಬಾವಿ ತೋಡಬೇಕಾದ್ರೆ ಒಂದು ವಿಗ್ರಹ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಪ್ರಳಯ ರುದ್ರನ ಟೆಂಪಲ್ ಅನ್ನುವಂಥದ್ದು ಏನೋ ಕೇಳಿಸ್ತಾ ಇದೆ, ಏನು ಅಂತ ಗೊತ್ತಿಲ್ಲ. ಜೊತೆಗೆ ನಿಮ್ಮ ಸ್ಪಿರಿಟ್ ಬರ್ಡ್ಸ್ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಸಾಕಷ್ಟು ಮುಖವಾಡಗಳನ್ನ ಕಳ್ಸೋದ್ರ ಕಡೆ ನೀವು ಗಮನನ ಕೊಟ್ಟಿದ್ದೀರಾ. ವೆರಿ ಗುಡ್, ವೆರಿ ವೆಲ್ ಡನ್ ಅಂತ ನಿಮಗೆ ಒಂದಷ್ಟು ಪ್ರಶಂಸೆಗಳು ಅದಕ್ಕೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೊಂದು ಕಡೆ ಯಾವ ರೀತಿ ಆ್ಯಕ್ಷನ್ ತೊಗೊಳ್ಬೇಕು, ಎಲ್ಲಿಂದ ಶುರು ಮಾಡಬೇಕು, ಯಾವ ರೀತಿ ಇವ್ರ ಮುಖವಾಡನ ಬಯಲಿಗೆ ಎಳಿಬೇಕು ಅಂತ ಯೋಚನೆನ ಮಾಡ್ತಾ ಇದ್ದೀರಾ. ಬಟ್ ಆಗ್ತಾ ಇಲ್ಲ, ತಲೆ ಕೆಡಿಸ್ಕೊಳ್ಬೇಡಿ. ಇಡೀ ಯೂನಿವರ್ಸೇ ನಿಮಗೆ ಅವಕಾಶಗಳ ಸುರಿಮಳೆನ ಕೊಡುತ್ತೆ ಅನ್ನುವಂಥದ್ದು ಇದೆ. ಒಂಚೂರು ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ಸರಿ ಹೋಗುತ್ತೆ ಎಲ್ಲವೂ ಕೂಡ. ನಿಮ್ಮ ಪ್ಲ್ಯಾನ್ ಹೇಗಿರಬೇಕು ಅಂದರೆ ಪ್ಲ್ಯಾನ್ ಥರ ಇರಬಾರ್ದು, ಪ್ಲ್ಯಾನ್ ಅನ್ಪ್ಲ್ಯಾನ್ ಥರ ಇರಬೇಕು. ಆಗ ನೀವು ಅಂದ್ಕೊಂಡಿದ್ದು ಈ ತಿಂಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಮುಖವಾಡದ ಹಿಂದಿನ ಸತ್ಯ, ಮುಖವಾಡದ ಹಿಂದಿನ ಜನಗಳು ಮತ್ತು ಈ ಕೊಲೆಗೆ ಕಾರಣ ಏನು ಎಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಫಿಶ್ ಬಿಸ್ನೆಸ್ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರನ್ನೋ ಮನೆಯಲ್ಲಿ ಆಮೆ ಕೂಡ ಸಾಕ್ತೀರಾ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಇಲ್ಲಿ ಟ್ಯೂಬ್ಲೈಟ್ ಏನೋ ಒಂದು ಟ್ಯೂಬ್ಲೈಟ್ ಅಂತ ಕೇಳಿಸ್ತಾ ಇದೆ ಅಂತ ಬೈತಾ ಇದ್ದವರಿಗೆ ಏನು ಬುದ್ಧಿ ಇಲ್ಲ ಅಥವಾ ಏನು ಚುರುಕಾಗಿಲ್ಲ ಅಂತ ಯಾರು ಅಂದ್ಕೊಂಡಿದ್ರು ಅವರಿಗೆ ಒಂದು ವಿಶೇಷವಾದಂಥ ವಿನ್ನಿಂಗ್ ಮೂಮೆಂಟ್ ಬರುವಂಥ ಸಾಧ್ಯತೆ ಇದೆ. ಸೊ ಒಂದು ಚೈನ್ ಲಿಂಕ್, ಥರ್ಡ್ ಪಾರ್ಟಿ ಚೈನ್ ಲಿಂಕ್ ಇಲ್ಲಿ ತುಂಬ ಜೋರಾಗಿ ನಡೀತಾ ಇದೆ. ಇದರಿಂದ ಸ್ವಲ್ಪ ಪ್ರೊಟೆಕ್ಷನನ್ನು ತಗೊಳ್ಳಿ ಅನ್ನುವಂಥದ್ದು ಇದೆ. ತುಂಬ ಹೆವಿ ಎನರ್ಜಿ ಇದೆ. ನಿಮ್ಮ ಸರ್ಕಲನ್ನು ದೂರ ಮಾಡಬೇಕು, ನಿಮಗೆ ಸಹಾಯ ಮಾಡೋರನ್ನ ನಿಮ್ಮಿಂದ ದೂರ ಮಾಡಬೇಕು, ಅಥವಾ ನೀವು ಯಾರಿಗೆ ಸಹಾಯ ಮಾಡ್ತಿದ್ದೀರಾ ಅವರಿಗೆ ಸಹಾಯ ಸಿಗಬಾರ್ದು ಅನ್ನುವಂಥ ರೀತಿಯಲ್ಲಿ ಯಾರೋ ಪ್ರಯತ್ನನ ಪಡ್ತಾ ಇದ್ದಾರೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮನ್ನು ಶತ್ರುಬಾಧೆ ತುಂಬ ಸಮಸ್ಯೆನ ಮಾಡ್ತಾ ಇದೆ. ಇದ್ರ ಕಡೆ ಗಮನನ ಹರಿಸಿ. ಶ್ರೀಲಂಕಾಲಿ ಒಂದಷ್ಟು ಅವಘಡಗಳು ಆಗುತ್ತೆ, ಅಥವಾ ಶ್ರೀಲಂಕಾ ಮುಗಿದೋಯ್ತೇನೋ ಅನ್ನೋ ರೀತಿಲಿ ಇದೆ ಇಲ್ಲಿ. ನನಗೆ ಗೊತ್ತಿಲ್ಲ ಹೇಗೆ ಹೇಳೋದು, ಕೆಲವೆಲ್ಲ ಹೇಳೋ ಹಾಗಿಲ್ಲ. ಬಟ್ ನನಗೆ ಆ ಥರ ಪ್ರಾಕೃತಿಕ ವಿಕೋಪಗಳು ಆ ಥರ ಆಗತ್ತೆ ಅನ್ನುವಂಥದ್ದು ಇದೆ. ಪ್ರಾಕೃತಿಕ ವಿಕೋಪಗಳು ಹೌದು, ನ್ಯಾಚುರಲ್ ಅಥವಾ ನೇಚರ್ ಡಿಸಾಸ್ಟರ್ ಅನ್ನುವಂಥ ರೀತಿಯಲ್ಲಿ ಯಾರೋ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆನ ಮಾಡ್ತಿದ್ದಾರೆ. ವೆಯ್ಟ್ ಗೇನ್ ಕಡೆ ಗಮನನ ಕೊಡಿ, ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಇಲ್ಲಿ ಒಂದು ವಿಶೇಷವಾದಂಥ ಗದೆನ ಗಿಫ್ಟಾಗಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯ ನಿಮ್ಮ ಜೀವನಕ್ಕೆ ಹೆಚ್ಚು ಸಹಾಯ ಮಾಡೋಕ್ಕೆ ಬರ್ತಾರೆ. ಆಂಜನೇಯನೇ ನಿಮಗೆ ದಾರಿದೀಪವಾಗಿ ನಿಲ್ತಾರೆ. ಆಂಜನೇಯನ ಸಹಾಯದಿಂದ ನೀವೆಂಥದ್ದೇ ಸಮಸ್ಯೆ ಇದ್ದರೂ ಅದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಈ ವಾರ ಎಲ್ಲವೂ ನಿಮಗೆ ದೈವಾನುಗ್ರಹ ಇದೆ ಅನ್ನುವಂಥದ್ದು ಇದೆ. ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನೀವು ಅವ್ರಿಗಿಂತ ಗ್ರೇಟ್ ಅಂತ ಏನೂ ಇಲ್ಲ, ಅವರೇ ತುಂಬ ಗ್ರೇಟು. ನೀವು ಅವ್ರಿಗಿಂತ ತುಂಬ ಕೀಳ್ಮಟ್ಟದಲ್ಲಿ ಅಥವಾ ಒಂದು ಲೋವರ್ ಎನರ್ಜಿ ಅಥವಾ ಲೋವರ್ ಸ್ಟೇಟಸಲ್ಲಿ ಇದ್ದೀರಾ. ಹೇಗೆ ನಿಮಗೆ ಪ್ರಪೋಸ್ ಮಾಡೋದು ಅಥವಾ ಹೇಗೆ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಬಟ್ ನೀವು ಅವರು ಕೂತ್ಕೊಂಡು ಮಾತಾಡಿದ್ದೆ ಆದರೆ ಈ ಸಮಸ್ಯೆ ಬಗೆಹರಿಯುತ್ತೆ. ಸೊ ಅವರು ಒಂದು ಕ್ಲಾರಿಟಿಲಿ ಇಲ್ಲ, ಈ ಸಂಬಂಧ ಬೇಕು ಬೇಡ ಅನ್ನುವಂಥ ರೀತಿಯಲ್ಲಿ ಇದ್ದಾರೆ. ಬಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಆಗತ್ತೆ, ಇದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನಿಮಗೆ ಬಂದಿರುವಂಥ ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸ್ಟೇಟಸ್ ನೋಡಬೇಡಿ, ಫ್ಯೂಚರ್ ಕಡೆ ಗಮನನ ಕೊಟ್ಟು ಈ ಸಂಬಂಧನ ಒಪ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದು ಕಡೆ
ಈಗ ಅವರು ಈಗೋನ ತೋರಿಸ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಅವರು ನಿಮಗೆ ಶರಣಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ನನಗೆ ಗೊತ್ತಿಲ್ಲ, ಯಾರ್ದೋ ಎನರ್ಜಿಯಲ್ಲಿ ಒಂದು ರೀತಿ ಹಲ್ಲಲ್ಲಿ ಕಚ್ಕೊಂಡು ರೀಡಿಂಗ್ ನೋಡ್ತಾ ಇದ್ದಾರೆ, ಆ ಥರ ಇದೆ. ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ತುಂಬ ಏಂಜಲಿಕ್ ಎನರ್ಜಿ ಇದೆ. ನಿಮ್ಮ ವಿಶ್ ಕಮ್ ಟ್ರೂ ಆಗುವಂಥ ಸಾಧ್ಯತೆ ಇದೆ. ಯಾವುದೋ ಒಂದು ಫೇಸ್ ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ನಿಮ್ಮನ್ನು ಕನಸಲ್ಲಿ ಬಂದು ಕಾಡ್ತಾ ಇದೆ, ಅದು ಕೂಡ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್, ಹಿಡನ್ ಸೀಕ್ರೆಟ್ಗಳು ಗೊತ್ತಾಗತ್ತೆ. ಒಂದಷ್ಟು ಪಾಸ್ಟ್ ಲೈಫ್ ಎನರ್ಜಿ ಇದೆ, ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇದೆ. ಒಂದು ಅವಾರ್ಡ್ ವಿನ್ನಿಂಗ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬಾಡಿ ಪಾರ್ಟ್ಗಳ ಕಡೆ ಹೆಚ್ಚಿನ ಗಮನನ ಕೊಡಿ. ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ನಿಮ್ಮ ಹಿಪ್ಪನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು. ಅಲ್ಲಿಗೇನು ಸಮಸ್ಯೆ ಆಗುವಂಥದ್ದು ಅಥವಾ ಮೂಳೆ ಮುರಿತ ಆಗುವಂಥದ್ದು, ಯೂಟ್ರಸ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ತುಂಬ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಗಣೇಶನ ಒಂದು ಟೆಡಿ ಬೇರ್ನ ಯಾರೋ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಗಣೇಶನ ಹಬ್ಬ ನಿಮಗೆ ತುಂಬ ಸ್ಪೆಷಲ್ ಇದೆ. ನಿಜವಾಗ್ಲೂ ಆನಂದ ಬಾಷ್ಪ ಏನು ಅಂತ ನೀವು ಗಣೇಶನ ಹಬ್ಬದ ದಿನ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಇಚ್ಛೆಯ ದೈವ ನಿಮಗೆ ಯಾವಾಗಲೂ ರಕ್ಷೆಯಾಗಿ ಬೆಂಬಲವಾಗಿ ಇರುತ್ತೆ ಅನ್ನುವಂಥದ್ದು ಇದೆ. ನಿಮಗೆ ಗೊತ್ತಿಲ್ಲ ಅಷ್ಟೇ, ನಿಮ್ಮನ್ನು ಪ್ರೀತಿ ಮಾಡೋರು ತುಂಬ ಜನ ಇದ್ದಾರೆ. ಅವರೆಲ್ಲರ ಪ್ರೀತಿಯ ರಕ್ಷೆ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಇದೆ. ನೀನೇನು ಕೆಲಸ ಮಾಡ್ತಾ ಇದೆಯಾ ಅದು ಸರಿಯಾಗಿದೆ, ನೀನು ಮಾಡ್ಕೊಂಡು ಹೋಗು ಅಷ್ಟೇ. ನೀನು ಯಾಕೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದೆಯಾ? ಎಲ್ಲರೂ ಮುಖವಾಡನ್ನು ಕೆದಕಿ ಈಚೆ ಇಡು. ಸೊ ಏನಾಗುತ್ತೋ ಆಮೇಲೆ ನೋಡ್ಕೊಳ್ಳೋಣ. ಸೊ ನಾವೇ ಹೆದರ್ಕೊಂಡ್ರೆ ಸಮಾಜಕ್ಕೆ ಒಳ್ಳೆಯದನ್ನು ತಿಳಿಸೋದು ಯಾರು ಅಂತ ಕೂಡ ಯಾರೋ ಇಲ್ಲಿ ಮಾತಾಡ್ತಿದ್ದಾರೆ. ಸೊ ಮಾಡಿ, ಇದರಿಂದ ಏನು ತೊಂದರೆ ಆಗೋದಿಲ್ಲ. ಬೇಕು ಅಂದರೆ ನಿಮ್ಮ ಎನರ್ಜಿ ಅಥವಾ ನಿಮ್ಮ ಒಂದು ಮಾಹಿತಿನ ಸೀಕ್ರೆಟಾಗಿ ಇಟ್ಕೊಂಡು ಈ ಕೆಲಸನ ಮಾಡಿ ಅನ್ನುವಂಥದ್ದು ಇದೆ. ಲಾಟ್ಸ್ ಆಫ್ ಗಿಫ್ಟ್, ಲಾಟ್ಸ್ ಆಫ್ ಶಾಪಿಂಗ್ ನಿಮಗೋಸ್ಕರ ಕಾಯ್ತಾ ಇದೆ. ಶಾಪಿಂಗ್ ಮಾಡ್ತೀರಾ, ಗಿಫ್ಟ್ ತೊಗೊಳ್ತೀರಾ, ನಿಮಗೆ ಜಾಸ್ತಿ ಪಿಂಕ್ 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 ಥರ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಚಿಕನ್ ತಿಂತೀರಾ, ಏನೋ ಒಂದಷ್ಟು ಸಮಸ್ಯೆ ಮಾಡ್ಕೊಳ್ತೀರಾ, ಹುಷಾರಾಗಿರಿ. ಚಿಕನ್ನಲ್ಲಿ ಒಂದಷ್ಟು ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಇದೆ. ಆಗಲೇ ಹೇಳ್ದಂಗೆ ಗಣೇಶನ ಎನರ್ಜಿ ಜಾಸ್ತಿ ಇದೆ. ಉಸಿರಾಟದ ಸಮಸ್ಯೆ ಉಂಟಾಗಬಹುದು. ಸ್ವಲ್ಪ ಉಸಿರಾಟದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇಲ್ಲಿ ಒಂದು ಜೋಡಿ ಮ್ಯಾರೇಜ್ ಆಗುತ್ತೆ. ಹೇಗಿದೆ ಜೋಡಿ ಅಂದರೆ, ಒಬ್ಬರು ತುಂಬ ಹೆವಿ ಫ್ಯಾಟ್ ಪರ್ಸನ್ ಇದ್ದಾರೆ, ಒಬ್ಬರು ತುಂಬ ಥಿನ್ ಪರ್ಸನ್ ಇರ್ತಾರೆ. ಸೊ ಅದೊಂದು ಮ್ಯಾರೇಜ್ ಅನ್ಪೇರ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಸೊ ಯಾರೋ ಒಂದು ಸ್ಪೆಷಲ್ ಗಾಡಿನ ನಿಮಗೆ ಗಿಫ್ಟ್ ಕೊಡ್ತಾರೆ, ನೀವೇ ಗಾಡಿ ತೊಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ನೀವೇ ಗಾಡಿ ತೊಗೊಂಡು ಸರ್ಪ್ರೈಸ್ ಮಾಡೋಕ್ಕೆ ಹೋಗ್ತೀರಾ, ಬೇರೆಯವರು ನಿಮಗೆ ಗಾಡಿ ಕೊಟ್ಬಿಟ್ಟು ಸರ್ಪ್ರೈಸ್ ಮಾಡ್ತಾರೆ. ಸೊ ಆವಾಗ ಏನು ಮಾಡ್ತೀರಾ, ನೀವು ತೊಗೊಂಡಿರೋ ಗಾಡಿನ ಅವ್ರಿಗೆ ಗಿಫ್ಟ್ ಕೊಟ್ಬಿಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಅವ್ರು ನಿಮಗೆ ಕೊಡಿಸಿದ್ರು, ನೀವು ಅವ್ರಿಗೆ ಕೊಡಿಸಿದ್ರಿ ಅನ್ನೋ ರೀತಿಲಿ ಇದೊಂದು ಗಿಫ್ಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಟ್ವಿನ್ಸ್ ಬೇಬಿ ಆಗುವಂಥ ಸಾಧ್ಯತೆ ಇದೆ. 90% ಇಲ್ಲಿ ಲವ್ ಮ್ಯಾರೇಜ್ ಎನರ್ಜಿ ಇದೆ. ಸೊ ಎಲ್ಲರಿಗೂ ಒಳ್ಳೆಯದಾಗತ್ತೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಸಕ್ಸಸ್ಸನ್ನು ನೀವು ನೋಡ್ತೀರಾ. ನಿಮ್ಮ ಬಾಡಿಲಿ ಇದ್ದಂಥ ನೆಗೆಟಿವಿಟಿ, ನಿಮ್ಮ ಮೈಂಡಲ್ಲಿ ಇದ್ದಂಥ ನೆಗೆಟಿವಿಟಿ, ನಿಮ್ಮ ಜೀವನದಲ್ಲಿ ನಿಮಗೆ ಯಾರು ತುಂಬ ಸಮಸ್ಯೆನ ಮಾಡಿದರು ಅವರೇ ನಿಮಗೆ ರಕ್ಷಣೆ ಹಾಕ್ತಾರೆ. ಅವರೇ ನಾನು ಮಾಡಿದ ತಪ್ಪಾಯಿತು, ನನ್ನದೇ ರಾಂಗ್ ಇನ್ಫಾರ್ಮೇಷನ್ ಇತ್ತು ಅಂದ್ಬಿಟ್ಟು ನಿಮಗೆ ಪ್ರೊಟೆಕ್ಟಿವ್ ಎನರ್ಜಿಗೆ ತೊಗೊಂಬಂದು ತಾವು ಮಾಡಿರೋ ತಪ್ಪುಗಳಿಗೆಲ್ಲ ನಿಮ್ಮ ಮುಂದೆ ಬಂದು ಕ್ಷಮೆ ಕೇಳಲಿಲ್ಲ ಅಂದರು ಅವರು ದೈವದ ಹತ್ರ ಹೋಗಿ ಕ್ಷಮೆನ ಕೇಳ್ತಾರೆ. ದೈವದ ಮುಖಾಂತರ ಅವರು ಕ್ಷಮೆನ ತಗೊಂಡು ನಿಮ್ಮ ಜೀವನದಲ್ಲಿ ಗೊತ್ತಿಲ್ದಿರೋ ರೀತಿ ಹೇಗೆ ಸಮಸ್ಯೆನ ಮಾಡಿದ್ರು ಹಾಗೆ ಗೊತ್ತಿಲ್ದಿರೋ ರೀತಿಲೇ ನಿಮ್ಮಿಂದ ದೂರ ಉಳ್ಕೊಂಬಿಡ್ತಾರೆ. ಇದು ಸಾರ್ವಕಾಲಿಕ ಸತ್ಯ, ಇದು ದೈವದ ನುಡಿ ಅನ್ನುವಂಥ ಒಂದು 100% ಸೀಲ್ ಒತ್ತದಂಗೆ ಇರುತ್ತಲ್ಲ, ಆ ಥರ ಒಂದು ಅಗ್ರಿಮೆಂಟ್ ಥರ ಒಂದು ವಾಯ್ಸ್ ಕೇಳಿಸ್ತಾ ಇದೆ. ಬಟ್ ತುಂಬ ಬ್ಲೆಸ್ಡ್ ಅಂತ ಹೇಳಬಹುದು. ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ, ತುಂಬ ದುಃಖದಲ್ಲಿ ಇದ್ದೀರಾ, ತುಂಬ ಅಳುಲಿ ಇದ್ದೀರಾ. ಸೊ ಐ ಕ್ಯಾನ್ ಫೀಲ್ ಯುವರ್ ಎನರ್ಜಿ. ಸೊ ಎಷ್ಟು ಡೌಟ್ಫುಲ್ ಆಗಿ ಇದ್ದೀರಾ. ಸೊ ನೋ ಒನ್ ಕ್ಯಾನ್ ಸಪೋರ್ಟ್ ಯು ಅಂತ ಅಂದ್ಕೊಂಡಿದ್ದೀರಾ ನೀವು. ನನಗೆ ಯಾರೂ ಸಹಾಯ ಮಾಡ್ತಾಯಿಲ್ಲ, ನನಗೆ ಯಾರೂ ಮಾಡ್ತಾಯಿಲ್ಲ, ದೇವರು ಮಾಡ್ತಾಯಿಲ್ಲ, ಮನುಷ್ಯರು ಮಾಡ್ತಾಯಿಲ್ಲ, ನಂದು ಒಂದೇ ಹೋರಾಟ ಆಗಿದೆ. ಯಾವ ಕಾರಣಕ್ಕೆ ಹೋರಾಟ, ಯಾಕಾಗಿ ಹೋರಾಟ, ಯಾಕೆ ಮಾಡಬೇಕು ನಾನು ಇದನ್ನೆಲ್ಲ ಬಿಟ್ಬಿಟ್ಟು, ಯಾಕೆ ನಾನು ಆರಾಮಾಗಿ ಇರೋಕ್ಕಾಗ್ತಿಲ್ಲ
ಅನ್ನುವಂಥ ಪ್ರಶ್ನೆಗೆ ಉತ್ತರ ಸೊ ದೇವರು ನಿಮ್ಮ ಮುಖಾಂತರ ಎಲ್ಲವನ್ನು ಬೆಳಕಿಗೆ ತರುವಂಥ ಪ್ರಯತ್ನನ ಪಟ್ಟಿದ್ದಾರೆ. ಹಾಗಾಗಿ ಸುಮ್ಮನೆ ತಿಂದ ಪುಟ್ಟ ಉಂಡ ಪುಟ್ಟ ಮಲಗದ ಪುಟ್ಟ ಅಂತ ಇರ್ತೀರ. ಜೀವನದಲ್ಲಿ ಒಂದು ಸಾಧನೆ, ಸತ್ತಾಗ ನೆಮ್ಮದಿಯ ತೃಪ್ತಿಯ ನಗು ನಿಮ್ಮದಾಗಬೇಕು ಅಂತ ಆಸೆ ಪಟ್ಟು ನೀವು ಭರತ ಮಾತೆಯ ಹೆಮ್ಮೆಯ ಪುತ್ರ ಅಥವಾ ಪುತ್ರಿ ಆಗಬೇಕು ಅನ್ನುವಂಥ ಕಾರಣಕ್ಕೆ ಜನ್ಮನ ತಗೊಂಡಿದ್ದೀರಾ. ಸೊ ಹಾಗಾಗಿ ನೋ ಮ್ಯಾಟರ್ ನೀವು ಸಣ್ಣ ಸಹಾಯ ಮಾಡ್ತೀರಾ, ದೊಡ್ಡ ಸಹಾಯ ಮಾಡ್ತೀರಾ, ಸಣ್ಣ ಕರ್ತವ್ಯ ಮಾಡ್ತೀರಾ, ದೊಡ್ಡ ಕರ್ತವ್ಯ ಮಾಡ್ತೀರಾ, ಇದ್ರ ಬಗ್ಗೆ ಯಾವುದೇ ಡೌಟ್ ಬೇಡ. ಏನೇ ಮಾಡಿದ್ರೂ ನೀವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳುವಂಥ ದಿನಗಳು ನಿಮ್ಮ ಮುಂದೆ ಇದೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತ ಹೇಳ್ಕೊಳ್ಳುವಂಥ ಒಂದು ಕ್ಷಣಕ್ಕೋಸ್ಕರ ನಿಮ್ಮ ಸೋಲ್ ಕಾತರದಿಂದ ಕಾಯ್ತಾ ಇದೆ. ಸೊ ಹಾಗಾಗಿ ಯಾರ ಅಪ್ರಿಷಿಯೇಷನ್ ಇಲ್ಲ ಅಂದರೂ ಯೂನಿವರ್ಸ್ ಅಪ್ರಿಷಿಯೇಷನ್ ನಿಮಗೆ ಇದೆ. ನೀವೇನು ಅಂದ್ಕೊಂಡ್ರು ಕೂಡ ಎಸ್ ಆಗುತ್ತೆ. ಯು ಆರ್ ಆನ್ ರೈಟ್ ಟ್ರ್ಯಾಕ್, ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ. ನಿಮ್ಮ ಎನರ್ಜಿ ಚೆನ್ನಾಗಿದೆ. ಸೊ ಮನೆ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಟ್ವಿನ್ ಫ್ಲೇಮ್ ಜರ್ನಿ ನಡೀತಾ ಇದೆ, ಅದು ಕಂಪ್ಲೀಟ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬ ವಿಚಾರಗಳು ನಿಮ್ಮ ಅನುಕೂಲಕ್ಕೆ ಆಗತ್ತೆ. ಸೀಕ್ರೆಟ್ ಪಾಸ್ಪೋರ್ಟ್ ಮಾಡಿಕೊಂಡು ಯಾರೋ ದೇಶ ಬಿಟ್ಟು ಹೋಗುವಂಥ ಪ್ರಯತ್ನನ ಪಡ್ತಿದ್ದಾರೆ. ಇದ್ರ ಬಗ್ಗೆ ಕೂಡ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ. 8 ಇನ್ಫಿನಿಕ್ಸ್ ಸಿಂಬಲ್ ಅಂದರೆ ಅಡ್ಡ ಮಲಗಿಸಿದ್ರೆ 8 ಇರುತ್ತಲ್ಲ, ಆ ಥರ ಇನ್ಫಿನಿಕ್ಸ್ ಸಿಂಬಲ್ ಏನೋ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಯಾರೋ ತುಂಬ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾಗದೇವರಲ್ಲಿ, ನಾಗದೇವರೇ ಅಂತ. ನೋಡೋಣ, ನಾಗದೇವತೆ ನಿಮ್ಮ ಪ್ರಾರ್ಥನೆಗೆ ಫಲ ಕೊಡುವಂಥ ಸಾಧ್ಯತೆ ಇದೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಖಂಡಿತ ಪಾಪು ಆಗುತ್ತೆ, ಚಿಂತೆ ಬೇಡ. ಮದುವೆ ಆದರೆ ಪಾಪು ಆಗಲ್ವಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಆಗುತ್ತೆ, ಒಳ್ಳೆಯದಾಗಲಿ. ಸ್ಪಿರಿಟ್, ಏಂಜಲ್ ಸ್ಪಿರಿಟ್, ಅನಿಮಲ್ ಸ್ಪಿರಿಟ್, ಬೇಬಿ ಎಲ್ಲವೂ ಕೂಡ ಕಾಯ್ತಾ ಇದೆ. ಸೊ ಟೇಕ್ ಕೇರ್. ವಿಚಿತ್ರವಾದಂಥ ಒಂದು ಪಕ್ಷಿನ ಕೂಡ ನೋಡ್ತೀವಿ ಅನ್ನುವಂಥದ್ದು ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಮೇಷರಾಶಿಯವರೇ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೀಪ್ ಇಟ್ ಅಪ್. ಮುಂದುವರಿಸಿ ಹೀಗೆ ನೀವು ಮಾಡ್ತಿರುವಂಥ ಕೆಲಸನ.